ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರ ಫುರ್ಮಾಟ್. ಡೆಲ್ಲಿ ಅಂಗಳದಲ್ಲಿ ಗೆದ್ದು ಬೀಗಿದ ಬೆಂಗಳೂರು ಹುಡುಗರು, ಆ ಸೋಲಿಗೆ ಸೇಡು ತೀರಿಸಿಕೊಂಡ ವಿರಾಟ್. ಹೌದು ವೀಕ್ಷಕರೇ, ಇವತ್ತು ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹುಡುಗರು ಗೆಲುವಿನ ಕೇಕೆಯನ್ನು ಹಾಕಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯ ಬಗ್ಗೆ ಹೇಳಲೇಬೇಕು. ಪ್ರಿಯ ವೀಕ್ಷಕರೇ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರುವಂತಹ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆಲುವಿನ ನಗೆಯನ್ನು ಬೀರಿತ್ತು. ಆ ಪಂದ್ಯದ ನಂತರ ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ನಮ್ಮ ಕನ್ನಡಿಗ KL ರಾಹುಲ್ ಅವ್ರದ್ದು. KL ರಾಹುಲ್ ಅವರು ಮಣಿಯಂಗಳದಲ್ಲಿ ಅಂದರೆ ಅವರು ತಮ್ಮ ತವರಂಗಳದಲ್ಲಿ ಅಂದರೆ ಬೆಂಗಳೂರಿನ ವಿರುದ್ಧದ ಪಂದ್ಯದಲ್ಲಿ ಕೊನೆಯವರೆಗೂ ಕೂಡ ಇದ್ದು ತಂಡವನ್ನು ಗೆಲುವಿನ ಕೇಕೆಯನ್ನು ಹಾಕಿಸ್ಲಿಕ್ಕೆ ಪರಿಶ್ರಮವನ್ನು ಪಡ್ತಾರೆ. ಕೊನೆಗೆ ಕಾಂತಾರದ ಒಂದು ಸ್ಟೈಲಲ್ಲಿ ಬ್ಯಾಟನ್ನು ಇಟ್ಟು ಗೆಲುವನ್ನು ಸಂಭ್ರಮಿಸ್ತಾರೆ. ಈ ಒಂದು ಗೆಲುವಿನ ಮತ್ತು ಈ ಒಂದು ಸಂಭ್ರಮದ ವಿಡಿಯೋ ತುಂಬ ವೈರಲ್ ಆಗುತ್ತೆ. ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ತಮ್ಮ ತವರಿನ ಅಂಗಳದಲ್ಲಿ ಏನಾದರೂ ಮ್ಯಾಜಿಕ್ ಮಾಡೇ ಮಾಡುತ್ತಾರೆ ಎನ್ನುವಂತಹ ಒಂದು ನಿರೀಕ್ಷೆ ತುಂಬ ಜನರಲ್ಲಿತ್ತು. ಡೆಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಹೇಳಿ ಕೇಳಿ ಹೋಮ್ ಗ್ರೌಂಡ್, ಹಾಗಾಗಿ ಇವತ್ತು ಡೆಲ್ಲಿಯಲ್ಲೂ ಕೂಡ ವಿರಾಟ್ ಅಬ್ಬರ ಬಲು ಜೋರಾಗಿತ್ತು. ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಅವರ ನಡುವೆ ಸಣ್ಣ ಪುಟ್ಟ ಚರ್ಚೆಗಳು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಚರ್ಚೆ ಆಗಿರುವಂಥದ್ದು ಮತ್ತು ತುಂಬ ಅಗ್ರೆಸಿವ್ ಆಗಿ ಚರ್ಚೆ ಮಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಮತ್ತು ಪ್ರತಿ ಬಾಲಲ್ಲೂ ಕೂಡ ಆ ಚೇಸ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿರಾಟ್ ಅವರು ಬ್ಯಾಟಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿರಾಟ್ ಅವರ ಆಕ್ರೋಶ ಪ್ರತಿ ಬಾಲಲ್ಲಿ ಪ್ರತಿ ಓವರಲ್ಲೂ ಕೂಡ ಕಾಣ್ತಾ ಇದ್ರಿ. ಕೃಣಾಲ್ ಪಾಂಡೆ ಅವರು ಒಂದು ಕಡೆ ಬೌಂಡರಿ ಸಿಕ್ಸರ್ಗಳ ಸುರಿಮಳೆಯನ್ನ ಗೈತಾ ಇರ್ತಾರೆ. ಆ ಕಡೆ ವಿರಾಟ್ ಕೊಹ್ಲಿ ಅವರು ತುಂಬಾ ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಬ್ಯಾಟ್ಗೆ ಗುತ್ತಾರೆ, ಪ್ಯಾಡ್ಗೆ ಹೊಡ್ಕೋತಾರೆ, ಕೇಕೆಯನ್ನು ಹಾಕ್ತಾರೆ, ಚಿರಾಟವನ್ನು ಮಾಡ್ತಾರೆ. ಎಲ್ಲೋ ಒಂದು ಬಾಲನ್ನ ಮಿಸ್ ಆದಂತ ಸಂದರ್ಭದಲ್ಲಿ ಬೇಜಾರನ್ನ ಒಂದು ಅವರಲ್ಲಿ ಕಾಣುತ್ತೆ. ವಿರಾಟ್ ಕೊಹ್ಲಿ ಅವರಲ್ಲಿ ಏನಾದರೂ ಮಾಡಿ ಡೆಲ್ಲಿ ಅಂಗಳದಲ್ಲಿ ಗೆಲ್ಲಲೇಬೇಕು, ಬೆಂಗಳೂರಿನಲ್ಲಿ ನಮ್ಮನ್ನ ಸೋಲಿಸಿದ್ದಾರೆ, ಹಾಗಾಗಿ ನಾನು ಡೆಲ್ಲಿಯಲ್ಲಿ ಕೌಂಟರ್ ಕೊಡಲೇಬೇಕು ಎನ್ನುವಂತಹದ್ದು ಕೂಡ ವಿರಾಟ್ ಅವರಲ್ಲಿತ್ತು. ಹಾಗಾಗಿ ಆ ಒಂದು ಆಟವನ್ನ ವಿರಾಟ್ ಪ್ರದರ್ಶನ ಮಾಡಿದ್ರು. ಆದ್ರೆ ಕೊನೆಯವರೆಗೂ ಕೂಡ ಇರಬೇಕಾಗಿತ್ತು. ವಿರಾಟ್ ಅವರು ಔಟ್ ಆಗಬಾರ್ದಿತ್ತು, ಅಲ್ಲಿ ಇನ್ನೂ ಮಜಾ ಇರ್ತಿತ್ತು. ಆದರೆ ಡಗೌಟ್ ಅಲ್ಲಿ ಕೂತಂತ ಸಂದರ್ಭದಲ್ಲಿ RCB ಗೆದ್ದಂತ ಸಂದರ್ಭದಲ್ಲಿ ಕೂಡ ತುಂಬಾ ಮೇಲೆದ್ದು ಕೂಡ ತುಂಬಾ ಸಂಭ್ರಮಾಚರಣೆ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು. ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಆದ್ರೆ ಮತ್ತೊಂದು ಕಡೆ ಈ ಒಂದು RCB ಗೆಲುವಿಗೆ ಕಾರಣವಾಗಿರ್ತಕ್ಕಂತಹ ಆ ಒಂದಿಷ್ಟು ಅಂಶಗಳನ್ನ ತಿಳಿಸುವುದಾದ್ರೆ ವಿರಾಟ್ ಕೊಹ್ಲಿ ಮತ್ತು ಕೃಣಾಲ್ ಪಾಂಡ್ಯ ಅವರ ಅಬ್ಬರದ ಬ್ಯಾಟಿಂಗ್ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ 26 ರನ್ಗೆ 3 ವಿಕೆಟ್ ಅನ್ನು ಕಳೆದುಕೊಂಡಿರ್ತಕ್ಕಂತಹ RCB ತಂಡ ಸಂಕಷ್ಟಕ್ಕೆ ಸಿಲುಕಿತ್ತು. ಆ ಸಂಕಷ್ಟಕ್ಕೆ ಸಿಲುಕಿದಂತಹ ಸಂದರ್ಭದಲ್ಲಿ ಪಾಂಡ್ಯ ಪವರ್ ತೋರಿಸ್ತಾರೆ, ವಿರಾಟ್ ಬೊಂಬಾಟ್ ಆಟವನ್ನು ಆಡ್ತಾರೆ. ಇದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿಕೆಟ್ ಕೂಡ ಬೇಗನೆ ಕಳೆದುಕೊಂಡು ಆ ಕಡೆ ಹೆಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಅವರು 3 ಹೋಗಿದ್ರೆ ಹೆಜಲ್ವುಡ್ ಅವರು 2 ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. ಇದು ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇವರಿಬ್ಬರ ಬ್ಯಾಟಿಂಗ್ ಮತ್ತು ಆ ಕಡೆ ಬೌಲಿಂಗ್ ಒಳ್ಳೆ ರೀತಿಯಾಗಿ ಮಾಡಿದ್ದರ ಫಲವಾಗಿ ಇವತ್ತು RCB ತಂಡ ಗೆಲುವಿನ ಕೇಕೆ ಹಾಕಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಇಷ್ಟೇ, ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಅವರು ಒಂದ್ ಕಡೆ ಆದ್ರೆ ಮತ್ತು ಟರ್ನಿಂಗ್ ಪಾಯಿಂಟ್ ಆಗಿದ್ದೆಲ್ಲಿ ಎನ್ನುವಂತಹ ಒಂದು ಮಾತುಗಳು ಕೂಡ ತುಂಬಾ ಕೇಳಿ ಬರ್ತಾ ಇದ್ದು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡುವಂತ ಕೆಲಸವನ್ನು ಮಾಡ್ತೇನೆ. ಮತ್ತು ನಾವು ವಿಡಿಯೋ ಕ್ಲಿಪ್ಸ್ ಅನ್ನ ಅಥವಾ ಒಂದಿಷ್ಟು ಫೋಟೋ ಕಟಿಂಗ್ಸ್ ಇದೆ ಅವುಗಳನ್ನ ಕೂಡ ನಮ್ಮ ಸ್ಕ್ರೀನ್ ಮೇಲೆ ತೋರಿಸುವಂತ ಮಾಡ್ತೇವೆ. ಅಂದ್ರೆ ಇವತ್ತು ಪಂದ್ಯದ ನಡುವೆ ನಡೆದಿರುವಂತಹ ಒಂದು ಡಿಸ್ಕಷನ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಅವರು ತುಂಬಾ ಚರ್ಚೆಯನ್ನು ಮಾಡ್ತಾರೆ. ಮತ್ತು ವಿರಾಟ್ ಕೊಹ್ಲಿ ಅವರ ಅಗ್ರೆಸಿವ್ ಆಟ ಇವತ್ತು ಪಂದ್ಯದ ಉದ್ದಕ್ಕೂ ಇರುತ್ತೆ. ಆ ಒಂದು ತವರಿನ ಅಭಿಮಾನಿಗಳ ಸಂಭ್ರಮ ಸಂತೋಷ ಎಲ್ಲವೂ ಕೂಡ ಇವತ್ತು ಸ್ಟೇಡಿಯಂನಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಒಂದ್ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಸಪೋರ್ಟರ್ಸ್ ಒಂದ್ ಕಡೆ ಆದ್ರೆ ವಿರಾಟ್ ಅನ್ನ ಪ್ರೀತಿಸುವಂತ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕೂಡ ಇವತ್ತು ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂಗೆ ಬಂದಿರ್ತಾರೆ. ವಿರಾಟ್ ಅವರ ಆಟವನ್ನ ಕಣ್ತುಂಬಿಕೊಳ್ತಾರೆ ಮತ್ತು RCBಯ ಗೆಲುವನ್ನ ಕಣ್ತುಂಬಿಕೊಳ್ತಾರೆ. ಒಂದ್ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಅಭಿಮಾನಿಗಳು ಎಷ್ಟಿನ ಸಂಖ್ಯೆಯಲ್ಲಿದ್ದಾರೋ ಅಷ್ಟೇ ಸಂಖ್ಯೆಯ ಅಭಿಮಾನಿಗಳು ಕೂಡ ಇವತ್ತು RCB ಅಭಿಮಾನಿಗಳು ಮತ್ತು ವಿರಾಟ್ ಅಭಿಮಾನಿಗಳು ಇವತ್ತು ಪಂದ್ಯಕ್ಕೆ ಬಂದಿದ್ರು. ಹಾಗಾಗಿ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿದ್ದಾವೆ, ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.